ದಿ ಕೇರಳ ಸ್ಟೋರಿ 2 ಚಿತ್ರದಲ್ಲಿ ಲವ್ ಜಿಹಾದ್ ಕುರಿತು ವಿವರವಾಗಿ ತೆರೆದಿಟ್ಟಿರುವುದಾಗಿ ಶ್ರೀರಾಮ ಸೇನೆ ಆರೋಪಿಸಿದೆ. ಕೇರಳದಲ್ಲಿ ಲವ್ ಜಿಹಾದ್ಗೆ ಸಂಬಂಧಿಸಿದಂತೆ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ ಎಂಬ ಅಂಶಗಳು ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ ಎಂದು ಸಂಘಟನೆ ಹೇಳಿದೆ. ಚಿತ್ರವನ್ನು ಎಲ್ಲ ಹಿಂದೂ ಮಹಿಳೆಯರು, ಕಾಲೇಜು ಯುವಕ ಯುವತಿಯರು ಕಡ್ಡಾಯವಾಗಿ ನೋಡಬೇಕು ಎಂದು ಶ್ರೀರಾಮ ಸೇನೆ ಕರೆ ನೀಡಿದೆ. ಜೊತೆಗೆ ಕಾಲೇಜು ಆಡಳಿತ ಮಂಡಳಿಗಳು ವಿದ್ಯಾರ್ಥಿಗಳಿಗೆ ಈ ಚಿತ್ರವನ್ನು ಪ್ರದರ್ಶಿಸುವ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದೆ. ಚಿತ್ರದ ಮೂಲಕ ಸಮಾಜಕ್ಕೆ ಎಚ್ಚರಿಕೆ ನೀಡುವ ಹಿನ್ನೆಲೆಯಲ್ಲಿ ನಿರ್ದೇಶಕರಿಗೆ ಶ್ರೀರಾಮ ಸೇನೆ ಅಭಿನಂದನೆ ಸಲ್ಲಿಸಿದೆ. ಲವ್ ಜಿಹಾದ್ಗೆ ಮಹಿಳೆಯರು ಬಲಿಯಾಗಬಾರದು ಎಂಬುದು ನಮ್ಮ ಪ್ರಮುಖ ಉದ್ದೇಶ ಎಂದು ಸಂಘಟನೆ ಸ್ಪಷ್ಟಪಡಿಸಿದೆ ಎಂದು ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಕೇರಳ ಸ್ಟೋರಿ ನಂಬರ್ 2 ಚಿತ್ರ ನೋಡಿದ ಮೇಲೆ ನಾವೆಲ್ಲ ಹಿಂದೂ ಸಂಘಟಕರು ಬಹಳ ಗಂಭೀರವಾಗಿ ತಗೊಂಡಿವಿ. ಇದು ನಂಬರ್ 1 ಬಂದಂತ ಆ ಚಿತ್ರದಲ್ಲಿ ಜಿಹಾದಿಗೆ ಅಂದ್ರೆ ಭಯೋತ್ಪಾದನೆಗೆ ಹೇಗೆ ನಮ್ಮ ಹಿಂದೂ ಹುಡುಗಿಯರನ್ನ ಲವ್ ಜಿಹಾದ್ ಮೂಲಕ ತೊಡಗಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ತೋರಿಸಿದ್ರು. ಈ ನಂಬರ್ 2 ದಲ್ಲಿ ಇಡೀ ದೇಶದಲ್ಲಿ ಹೇಗೆ ವ್ಯಾಪಿಸ್ತಾ ಇದೆ, ಕೇರಳದಿಂದ ವ್ಯವಸ್ಥಿತವಾದಂತ ಹೇಗೆ ಈ ಜಾಲ ಬೇರೆ ಬೇರೆ ರಾಜ್ಯಗಳಲ್ಲಿ ಹಬ್ಬಿಸಿದೆ ಮತ್ತು ಬಹಳ ಸೂಕ್ಷ್ಮವಾಗಿ ಇಸ್ಲಾಮಿನ ಪ್ರಕ್ರಿಯೆ ಹೇಗಿದೆ, ಮುಲ್ಲಾ ಮೌಲ್ವಿ ಮಸೀದಿ ಮತ್ತು ಮನೆಗಳು, ಮುಸ್ಲಿಂ ಕುಟುಂಬಗಳು, ಮುಸ್ಲಿಂ ಯುವಕರು ಯಾವ ರೀತಿಯ ಜಾಲದಲ್ಲಿ ಹೇಗೆ ಫಸಾಯಿಸ್ತಾರೆ ಇದು ಒಂದಾದ್ರೆ, ಅಡ್ವೊಕೇಟ್ಗಳು ಹೇಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ತನೆ ಮಾಡುತ್ತೆ, ರಿಜಿಸ್ಟ್ರೇಷನ್ ಆಫೀಸ್ಗಳು ಹೇಗೆ ವರ್ತನೆ ಮಾಡ್ತವೆ, ಹೀಗೆ ಅತ್ಯಂತ ಸೂಕ್ಷ್ಮವಾಗಿ ವಿವರವಾಗಿ ಕೇರಳ ನಂಬರ್ 2 ಇದೊಂದು ಅತ್ಯಂತ ವ್ಯವಸ್ಥಿತವಾದಂತ ದೊಡ್ಡ ಜಾಲವನ್ನ ಇವತ್ತು ಲವ್ ಜಿಹಾದ್ ಈ ಪ್ರಕರಣವನ್ನು ಹೊರಗೆ ತಂದಿದೆ. ನಾನು ಎಲ್ಲಾ ಸಮಾಜದವರು, ಎಲ್ಲಾ ಹಿಂದೂಗಳಿಗೆ ಕುಟುಂಬ ಸಹಿತ ಹೆಣ್ಮಕ್ಕಳ ಸಹಿತ ಈ ಸಿನಿಮಾವನ್ನ ನೋಡಬೇಕು ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೇನೆ. ವಿನಂತಿ ಅಲ್ಲ, ಆಗ್ರಹ ಮಾಡ್ತಾ ಇದ್ದೇನೆ. ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಅನ್ಯಾಯಕ್ಕೆ ಒಳಗಾದ ಮಹಿಳೆಯರು ಉಪಸ್ಥಿತರಿದ್ದರು. ಇನ್ನು ಲವ್ ಜಿಹಾದ್ ಕುರಿತು ಶ್ರೀರಾಮ ಸೇನೆ ವತಿಯಿಂದ ತೆರೆಯಲಾಗಿರುವ ಹೆಲ್ಪ್ಲೈನ್ಗೆ ಸಾಕಷ್ಟು ಕರೆಗಳು ಬಂದಿದ್ದು, ನಮ್ಮ ತಂಡ ಬಹುತೇಕ ಪ್ರಕರಣಗಳನ್ನು ಪರಿಹರಿಸಿದೆ ಎಂದು ನಾಯಕರು ತಿಳಿಸಿದ್ದಾರೆ. ಮುಸ್ಲಿಂ ಹುಡುಗನ ಜೊತೆ ಲವ್ ಮಾಡಿದ್ದೆ. ಅವ ನನ್ನ ಜೊತೆ 1 ವರ್ಷ ಎಲ್ಲ ಸರಿಯಾಗಿ ಇದ್ದ. ಅದ್ರ ಸೆಕೆಂಡ್ PUC ಬಂದ್ಮೇಲೆ ನನ್ನ ಜೊತೆ ಎಲ್ಲ ಫಿಸಿಕಲ್ ಅಟ್ಯಾಚ್ಮೆಂಟ್ ಐತಂತ ಎಲ್ಲ ಸುದ್ದಿ ಹಬ್ಬಿಸಿ ಊರಲ್ಲೆಲ್ಲ ಹಿಂಗ ನನ್ನ ಜೊತೆ ಮದ್ವೆ ಆಗ್ಬೇಕೀಕಿ ಅಂತ ಹೇಳ್ಬಿಟ್ಟಿದ್ದೆ ಎಲ್ಲರಿಗೂ. ಆಮೇಲೆ ಒಂದ್ ದಿವಸ ನಮ್ಮ ಮನೆಯಲ್ಲಿ ಎಲ್ಲರೂ ಬಂದು ಹಿಂಗೆಲ್ಲ ಸರಿ ಆಗಲ್ಲ, ಹಿಂಗೆಲ್ಲ ಮಾಡೋದು ಜಾತಿ ಬೇರೆ ಬೇರೆ ಆಗುತ್ತೆ ಅಂತ ಹೇಳಿ ನಂಗೆ ಹೊಡೆದು ಕರ್ಕೊಂಡು ಹೋದ್ರು ಮನೆಗೆ. ಅವಾಗ ಒಬ್ಬ ಮುಲ್ಲ ಅಂತ ಮನೆಗೆ ಬಂದು ಇವ ನಿಂಗೆ ಇಷ್ಟನಾ ಅಂತ ಕೇಳಿ ಕೆಲಸ ನನ್ನ ಜೊತೆ ಮದ್ವೆ ಮಾಡ್ತೀನಿ, ಹುಬ್ಳಿ ಒಳಗೆ ಹೋಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಿಸಿ ನಿಗ ಅವಂಗ ಮತ್ತು ಒಂದ್ ಮನೆಯಲ್ಲಿ ಇಡ್ತೀನಿ ಅಂತ ಹೇಳಿದ. ನಮ್ಮ ಮನೆಯಲ್ಲಿ ಎಲ್ಲಾರು ಹಿಂಗೆಲ್ಲ ಕ್ವಶನ್ ಕೇಳ, ನಮ್ಗೆಲ್ಲ ಹಿಂಗ ಹಿಂದೂ ಮುಸ್ಲಿಂ ಜಗಳ ಅದು ಏನು ಬೇಡ, ನಾವು ನಮ್ಮ ಹುಡುಗಿ ನಮ್ಮ ಮಂದಿ ಜೊತೆ ಮದುವೆ ಮಾಡಿಕೊಡ್ತೀವಿ, ನಮ್ಗೆ ಸರಿ ಅನ್ಸಲ್ಲ ಅಂತ ಹೇಳಿದ್ರ. ಅವನ್ನೆಲ್ಲ ನನಗೆ ಸಪ್ರೇಟ್ ಆಗಿ ಹೊರಗೆ ಕರೆದ ನಂಗೆ ಹಿಂಗೆಲ್ಲ ಹೇಳಿದ. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಮಾಡಿಸ್ತೀನಿ.